ಅನಾವರಣ. ಎದ್ದೇಳು ಕರ್ನಾಟಕದಿಂದ ರಾಜ್ಯವ್ಯಾಪಿಯಾಗಿ ದೇಶ ಉಳಿಸಿ ಸಂಕಲ್ಪ ಯಾತ್ರೆ ಹಮ್ಮಿಕೊಂಡಿದ್ರ ಭಾಗವಾಗಿ ಇಂದು ಯಾದಗಿರಿ ಜಿಲ್ಲೆಯಲ್ಲಿ ಆಗಮಿಸಿ ನಗರದ ಪತ್ರಿಕಾಗೋಷ್ಠಿ ಸಂಕಲ್ಪ ಯಾತ್ರೆಯ ಉದ್ದೇಶವನ್ನ ತಿಳಿಸಿದರು. ಈ ಕುರಿತು ಹಿರಿಯ ಹೋರಾಟಗಾರ ರಮೇಶ್ ಸಂಕ್ರಾಂತಿ ಮಾತನಾಡಿ, ಬರುವ ಲೋಕಸಭಾ ಚುನಾವಣೆಯಲ್ಲಿ ಕುತಂತ್ರಿ ಕೋಮುವಾದಿ ಮೋದಿ ಸರ್ಕಾರವನ್ನ ಕಿತ್ತೊಗೆಯಬೇಕಾಗಿದೆ. ಅಂಬೇಡ್ಕರ್ ಸಂವಿಧಾನ, ರೈತರನ್ನ, ಕಾರ್ಮಿಕರನ್ನ, ಮೀಸಲಾತಿ ಪಡೆಯುತ್ತಿರುವ ಶೋಷಿತ ಸಮುದಾಯಗಳನ್ನ ರಕ್ಷಣೆ ಮಾಡಬೇಕಾಗಿದೆ. ಅಜಾಗರೂಕತೆಯಿಂದ ಆಡಳಿತ ಮಾಡುವ ಭ್ರಷ್ಟ ಮೋದಿಯಂತಹ ಒಕ್ಕೂಟವನ್ನ ಸೋಲಿಸಬೇಕಾಗಿದೆ. ನಿಜವಾದ ಪ್ರಾಮಾಣಿಕವಾಗಿ ಈ ದೇಶವನ್ನ ಪ್ರೀತಿ ಮಾಡುವಂತಹ ವ್ಯಕ್ತಿಗಳನ್ನ ಗೆಲ್ಲಿಸಬೇಕಾಗಿದೆ. ಶಾಂತಿ ಭಂಗ ಮಾಡುವ ಸಂವಿಧಾನ ವಿರುದ್ಧ ಹೇಳಿಕೆ ಕೊಡುವಂತವರ ವಿರುದ್ಧ ಮತ ಚಲಾಯಿಸಬೇಕಾಗಿದೆ. ನಮ್ಮ ದೇಶ ಸೌಹಾರ್ದತೆ, ಸಹಬಾಳ್ವೆ, ಸ್ನೇಹ ಮತ್ತು ತಾಳ್ಮೆ ಉಳಿಸುವಂತಹ ಎನ್ಡಿಎ ಒಕ್ಕೂಟ ಗೆಲ್ಲಿಸಬೇಕಾಗಿದೆ. ಎನ್ಡಿಎ ಒಕ್ಕೂಟವನ್ನ ಸೋಲಿಸಬೇಕಾಗಿದೆ. ಇಡೀ ಜಿಲ್ಲೆಯ ಮತದಾರರು ಕೋಮುವಾದಿಗಳನ್ನ ಸೋಲಿಸಿ ಸಂವಿಧಾನ ಉಳಿಸಿ ಅಂತ ನಾಗರಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಏಪ್ರಿಲ್ 1ರಿಂದ 8ರ ತನಕ 3 ಮಾರ್ಗದಲ್ಲಿ ಬೆಂಗಳೂರಿನಿಂದ ಬೆಳಗಾವಿಗೆ ದೇಶ ಉಳಿಸಿ ಸಂಕಲ್ಪ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಬೆಳಗಾವಿಯಲ್ಲಿ ಏಪ್ರಿಲ್ 8ರ ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಎಂಆರ್ ಬೇರಿ, ಎದ್ದೇಳು ಕರ್ನಾಟಕ ರಾಜ್ಯ ಸಂಚಾಲಕರು, ನಗನೂರು ಭೀಮಣ್ಣ, ದಲಿತ ಮುಖಂಡರು, ರಾಯಚೂರು ಶರಣ, ಕೊಪ್ಪಳ ಮತ್ತು ಗಂಗಾವತಿ ತಾಲೂಕಿನ ಸಂಚಾಲಕರು, ಮರಪ್ಪ ಚೆಟ್ಟೇರ್ಕರ್ ಜಿಲ್ಲಾ ಸಂಚಾಲಕರು, ಎದ್ದೇಳು ಕರ್ನಾಟಕ ಡಿಎಸ್ಎಸ್ ಯಾದಗಿರಿ ಜಿಲ್ಲೆ, ಗುಲಾಮ ಮಹಬೂಬ್, ಖಯ್ಯಾತ್ ಜಮಾತ್ ಇಸ್ಲಾಂ ಇಂದ ಜಿಲ್ಲಾ ಸಂಚಾಲಕರು ಯಾದಗಿರಿ, ಎಂಡಿ ಸಲೀಂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ರಬತಾ ಮಿಲ್ಲತಾ ಕಮಿಟಿ ಯಾದಗಿರಿ, ಗೋಪಾಲ್ ತಳಿಗೇರಿ, ಸೈದಪ್ಪ ಕೊಲ್ಲೂರ್, ಕಾಶಿನಾಥ್ ನಾಟೇಕರ್, ಸುರೇಶ್ ಬಿರ್ನಾಳ್, ಗಿರೀಶ್ ಕುಮಾರ್ ಚೊಟ್ಟೇರ್ಕರ್ ಇತರರು ಭಾಗಿಯಾಗಿದ್ದರು. ಕ್ಯಾಮರಾಮ್ಯಾನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್. ಪ್ರಜಾಪ್ರಭುತ್ವಕ್ಕೆ ಬಹುಮುಖ್ಯ ರಕ್ಷಣೆ ಕಿವಿಗಳಿರಬೇಕಂತ, ಆದರೆ ಈ 10 ವರ್ಷದ ಈ ಸರ್ಕಾರಕ್ಕೆ ಕಿವಿಗಳೇ ಇಲ್ಲ. ಅದು ರೇಡಿಯೋ ಸರ್ಕಾರವಾಗಿದೆ ಮತ್ತು ಟಿವಿ ಸರ್ಕಾರವಾಗಿದೆ. ಟಿವಿಗೆ ಮತ್ತು ರೇಡಿಯೋ ಕಿವಿಗಳಿರಲಿಲ್ಲ, ಮಾತುಗಳು ಮಾತ್ರ ಇರ್ತವೆ. ಇದು ಮಾತುಗಳು ಮಾತಾಡುವುದು ಸರ್ವಾಧಿಕಾರದ ಒಂದು ಲಕ್ಷಣ. ಹಾಗಾಗಿ ಪ್ರಜಾಪ್ರಭುತ್ವದ ಮೂಲತಃ ಜನಗಳಿಗೆ ಸರ್ವಾಧಿಕಾರಿಯಾಗಿ ಮಾತನಾಡುವುದನ್ನು ನಾವು ಮಾಡ್ತೇವೆ. ಹಾಗಾಗಿ ಸಂವಿಧಾನ ಪರವಾದಂತಹ ಜನಗಳು ಮತ್ತು ಸರ್ವಾಧಿಕಾರಗಳಿರ್ತಕ್ಕಂಥ ಇದು ಸಿದ್ಧಾಂತ ಪರಿಗಣಿಸುತ್ತಿಲ್ಲ. ಹಾಗಾಗಿ ಸಂವಿಧಾನವನ್ನು ಪ್ರೀತಿಸುವ, ಪ್ರಜಾಪ್ರಭುತ್ವವನ್ನು ಒಪ್ಪುವ, ಅರ್ಥಕೊಳ್ಳುವ ಎಲ್ಲ ಜನ ಸೇರಿ